ಎಲ್ರಿಗೂ ನಮಸ್ಕಾರ. ಮೈ ಹೀರೋ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವಿನಾಶ್ ಅವರ ಮೊದಲನೇ ಸಿನಿಮಾ. ಅವಿನಾಶ್ ನನಗೆ ತುಂಬ ಹಳೆ ಪರಿಚಯ ಆ್ಯಂಡ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಇವತ್ತು ಗೊತ್ತಾದಾಗ ನೋಡೋಕ್ಕೆ ಅಂತ ಬಂದಿದ್ದು. ಒಂದು ಜರ್ನಿ ಆಫ್ ಟೂ ಕ್ಯಾರೆಕ್ಟರ್ಸ್. ಒಬ್ಬ ಫಾರಿನ್ನಿಂದ ಬಂದಿರ್ತಾನೆ, ಒಬ್ಬ ನಮ್ಮಲ್ಲಿರೋಂಥ ಪುಟ್ಟ ಹುಡುಗ. ಅವರಿಬ್ಬರು ಒಂದು ಜರ್ನಿಯಲ್ಲಿ ನಮಗೆ ಜೀವನದ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಎಸ್ಪೆಷಲಿ ಪೀಸ್, ಹಾರ್ಮನಿ ಮತ್ತು ಡಿಸ್ಕ್ರಿಮಿನೇಷನ್ ಇಲ್ದಿರೋ ಅಂಥ ಒಂದು ಬದುಕು ಹೇಗಿರುತ್ತೆ ಅದನ್ನು ಅದ್ರ ಕಡೆಗೆ ನಾವು ಹೋಗಬೇಕು ಅನ್ನೋದನ್ನು ಈ ಸಿನಿಮಾ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಬ್ರಿಡ್ಜ್ ಆಫ್ ಆ್ಯಕ್ಟರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಆ್ಯಂಡ್ ಇದೇ 30ನೇ ತಾರೀಕು ಈ ಸಿನಿಮಾ PVR ಜೊತೆ ಟೈಅಪ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಫಿಲಮ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಇಸ್ ವಾಟ್ ಐ ಸಿ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿತ್ತು. ಮಾರಲ್ ಇದೆ. ನಾವೆಲ್ಲ ಲೈಫಲ್ಲಿ ಹೆಂಗೆ ಹೊಂದ್ಕೊಂಡಿರಬೇಕು ಅನ್ನೋದನ್ನು ಈ ಫಿಲ್ಮಲ್ಲಿ ಅವಿನಾಶ್ನವರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಫಿಲಮ್ ಚೆನ್ನಾಗಿ ಓಡಲಿ, ದೇವರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಈ ಥರ ಡಿಫ್ರೆಂಟ್ ಆಗಿದೆ. ಇದುವರೆಗೂ ನಾವು ಇಂಥ ಒಳ್ಳೆ ಎಜುಕೇಟಿವ್ ಪಿಕ್ಚರ್ನ ನೋಡಿರಲಿಲ್ಲ. ಇಲ್ಲಿ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗೂ ಅಷ್ಟೇ ಒಂಥರ ಇನ್ನೋವೇಟಿವ್ ಆಗಿದೆ. ಆಮೇಲೆ ನಮ್ಮ ಭಾರತ ದೇಶಕ್ಕೆ ಇಂಥ ಪಿಕ್ಚರ್ಸ್ಗಳು ತುಂಬ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಥ ಪಿಕ್ಚರ್ಸ್ಗಳು ಬಂದರೆ ಜನಗಳು PVRಗೂ ಬರ್ತೀವಿ, ಥಿಯೇಟ್ರ್ನಲ್ಲಿ ಬಂದು ನೋಡ್ತೀವಿ, ಮನೆಯಲ್ಲೂ ನೋಡ್ತೀವಿ. ಆದ್ದರಿಂದ ಇಂಥ ಪಿಕ್ಚರ್ಗಳು ಇವರು ಅವಿನಾಶ್ ಬರೆದಿರೋದ್ರಿಂದ ಇಂಥ ಪಿಕ್ಚರ್ ಇನ್ನೂ ಮುಂದೆ ಬರಲಿ, ಅವರಿಂದಾನೇ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. This film is too good film. I just cannot explain. The theme is required for the hour. ಈ ಪಿಕ್ಚರ್ಗಳಿಗೆ ಆ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಆ್ಯಂಡ್ ಶೂಟಿಂಗು ಈಸ್ ಮಾರ್ವೆಲಸ್. ಸೊ ಐ ರೆಕಮೆಂಡ್ ಆಲ್ ಮೈ ಗ್ರೂಪ್ ಟು ಸಿ ದಿಸ್ ಮೂವಿ ಆ್ಯಂಡ್ ಹ್ಯಾವ್ ಎ ಲೆಸನ್ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬರ್ತಾ ಇಲ್ಲ ಅಂತ ಯಾರ್ಯಾರು ಹೇಳ್ತಾರೋ ಅವರೆಲ್ಲ ಈ ಚಿತ್ರ ನೋಡ್ಬೋದು. ಹಾಗೆಯೇ ಒಳ್ಳೆ ಎಲ್ಲರಿಗೂ ಅರ್ಥ ಆಗೋ ಥರ ಒಳ್ಳೆ ರೀತಿಲಿ ಮೆಸೇಜ್ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಚಲನಚಿತ್ರ ರಸಿಕರು ಈ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ, ಈ ಚಿತ್ರನ ಹರಿಸಿ ಹಾರೈಸಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಮೈ ಹೀರೋ ಅನ್ನೋ ಒಂದು ಸಿನಿಮಾದ ಪ್ರೀಮಿಯರ್ ಶೋಯಿಂದ ಆಚೆ ಬರ್ತಾ ಇದ್ದೀನಿ. ಸೊ ಸಿನಿಮಾ ಜೊತೆಗೆ ಶೂಟಿಂಗ್ ಆಗಿದ್ದು, ಬಟ್ ಆದರೂ ಎಲ್ಲೋ ಒಂದು ಕಡೆ ಪೂರ್ತಿ ಸಿನಿಮಾ ಅಂತ ನೋಡಿದಾಗ ಅದ್ಭುತವಾಗಿ ಬಂದಿದೆ. ನಾನು ಈಗಷ್ಟೇ ಒಳಗಡೆನೂ ಹೇಳ್ತಾ ಇದ್ದೆ, ಇವಾಗ ಫುಲ್ಲು ಮಾಸ್ ಮೂವಿ, ಆ ಮೂವಿ ಡೈಲಾಗು ಅದು ಇದು ಇಷ್ಟು ಕ್ರೋರ್ ಬಜೆಟ್ ಮೂವಿ, ಪ್ಯಾನ್ ಇಂಡಿಯಾ ಎಲ್ಲ ಇರಬೇಕಾದ್ರೆ ಇದು ಯಾವುದೂ ಸುದ್ದಿ ಇಲ್ಲದೆ ಸಿಂಪಲ್ ಆದ ಒಂದು ಕಥೆ, ಸಮಾಜಕ್ಕೊಂದು ಒಳ್ಳೆ ಮೆಸೇಜ್. ಅದು ಇವಾಗ ಬೇಕಾಗಿರೋದು ಎಲ್ಲ ಕಡೆ ಒಡಿ ಬಡಿ ಕಡಿ ದೇಶ ಜಗಳ ಆಡೋವಂಥ ಸಂದರ್ಭದಲ್ಲಿ ಹಾರ್ಮೋನಿ, ಪೀಸ್, ಪ್ರೀತಿ, ವಿಶ್ವಾಸನ ಹಂಚುವಂಥ ಒಂದು ಕಥೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮೈ ಹೀರೋ ಅಂತ ಒಂದು ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ಯಾಕೆಂದರೆ ಮೆಜಾರಿಟಿ ಆಫ್ ದ ಲ್ಯಾಂಗ್ವೇಜಸ್ ಇಂಗ್ಲೀಷ್. ಸೊ ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಖುಷಿಯಾಗುತ್ತೆ ಏನಂದರೆ ನಮ್ಮ ಸೊಗಡು ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಶೂಟ್ ಆಗಿದೆ. ತುಂಬಾ ಖುಷಿಯಾಗುತ್ತೆ. ನಾನು ಕೂಡ ಇದೆಲ್ಲ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮಾಡಲ್ಲ ಅಂದಿದ್ದೆ. ನನ್ನ ಫ್ರೆಂಡು ಅವಿನಾಶ್ ತುಂಬ ಫೋರ್ಸ್ ಮಾಡಿಸಿದ್ದಾನೆ. ಬಟ್ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವಿನಾಶ್ ಫಸ್ಟ್ ನಿರ್ದೇಶನ ಅಂತ ಯಾವುದೇ ಆ್ಯಂಗಲಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿದೆ. ಆ ಚಿಕ್ಕ ಹುಡುಗ ಅವ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಓವರಾಲ್ ಖಂಡಿತವಾಗ್ಲೂ ಇಂಥ ಸಿನಿಮಾಗಳಿಗೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು, ಇದನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ಮೈ ಹೀರೋ ಖಂಡಿತವಾಗ್ಲೂ ಎಲ್ಲರೂ ನೋಡಿ. ನಮಸ್ಕಾರ, ನಾನು ಯಶಸ್ವಿ. ಇದು ಲೊಕೇಶನ್ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಚಿಕ್ಕ ಹುಡುಗ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅವನ ಎಕ್ಸ್ಪ್ರೆಷನ್ಸ್ ನೋಡ್ತೀವಿ, ಯಾವುದೋ ಒಂದು ದೊಡ್ಡ ಹುಡುಗ ಆ್ಯಕ್ಟಿಂಗ್ ಮಾಡ್ತಿರೋ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ತುಂಬ ಮೆಸೇಜ್ ಇರೋವಂಥ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಮೈ ಹೀರೋ. ಒಂದು ಅದ್ಭುತವಾದ ಸಿನಿಮಾ. ಒಬ್ಬರು ಹಾಲಿವುಡ್ ಆ್ಯಕ್ಟರ್ನ ಕನ್ನಡಕ್ಕೆ ಕರ್ಕೊಂಬಂದಿದ್ದಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡನ ಹಾಲಿವುಡ್ಗೆ ತೊಗೊಂಡೋಗಿದ್ದಾರೆ ಅಂತ ಹೇಳ್ಬೋದು. ಒನ್ಸ್ ಮೋರ್ ಒಂದು ಸಿನಿಮಾಗೆ ಕಥೆನೇ ಹೀರೋ ಅನ್ನೋದನ್ನು ಮೈ ಹೀರೋ ಅನ್ನೋ ಸಿನಿಮಾ ತೋರಿಸ್ಕೊಟ್ಟಿದೆ. ಥ್ಯಾಂಕ್ ಯು.